ಇನ್ನು ಇತ್ತ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇನ್ಫ್ಯಾಕ್ಟ್ ಇನ್ನೂ ಕೂಡ ಬೈರತಿ ಬಸವರಾಜ್ ಬಂದಿಲ್ಲ. 11 ಗಂಟೆಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಇತ್ತು. 11 ಗಂಟೆಗೆ ಬನ್ನಿ ವಿಚಾರಣೆಗೆ ಅಂತೇಳಿ ಹೇಳಿದರು. ನಿನ್ನೆ ಕೂಡ ಕೋರ್ಟಿಗೆ ಹೋಗಿ ಈ ಪ್ರಕರಣ ರದ್ದು ಮಾಡಬೇಕು ಅಂಥೇಳಿ ಕೋರಿದ್ರು, ಬಟ್ ಅದಾಗಲಿಲ್ಲ. ಕೋರ್ಟ್ ಕೂಡ ಡೈರೆಕ್ಷನ್ ಕೊಡ್ತು. ಏನು ಕಾಯ್ದೆಯನ್ನು ಹಾಕಿದಾರೋ ಅವರು BNSS ಕಾಯ್ದೆ, ಅದರ ಅಡಿಯಲ್ಲಿ ವಿಚಾರಣೆ ಹೋಗಿ ಎದುರಿಸಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಪೊಲೀಸರು ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗ ಯಾಕಂದರೆ ಅವರ ಬೆಂಬಲಿಗರು ಕೂಡ ಬರ್ಬೋದು. ಈಗ ಇನ್ಫ್ಯಾಕ್ಟ್ ಭಾರತೀನಗರ ಠಾಣೆಗೆ ಬರಬೇಕಾಗಿರೋದು ಈಗ ಬೈರತಿ ಬಸವರಾಜ್ ಅವ್ರು ಬರೋ ಟೈಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ಬೋದು. ಸುಮ್ಮನೆ ಏನಾದರೂ ಒಂದಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು ಅಂತೇಳಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ವಹಿಸಿದ್ದಾರೆ. ಈಗ ಪ್ರಕಾಶ್ ರಾಥೋಡ್ ಅವರು ACP ಅವರು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಕಾಯ್ತಾ ಇದ್ದಾರೆ ತನಿಖಾಧಿಕಾರಿ. ಕೊಲೆ ಪ್ರಕರಣದಲ್ಲಿ A5 ಆಗಿರುವಂಥ ಬೈರತಿ ಬಸವರಾಜರಿಂದ ಇವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ, ವಿಚಾರಣೆ ಎದುರಿಸಬೇಕಾಗತ್ತೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಮತ್ತು ರಾಚಪ್ಪ ಇಬ್ಬರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಜೊತೆಗೆ ಮಾತಾಡೋಣ. ಈ ಒಂದು ಪ್ರಕರಣದ ಬಗ್ಗೆ ಡೀಟೇಲ್ಸ್ ಏನಿದೆ, ಸೊ ಬೈರತಿಯವರ ಪಾತ್ರ ಏನಿದೆ ಅನ್ನುವಂಥದ್ದು. ಸೊ ಹಾಗೆ ರಾಚಪ್ಪ ಈಗ ಭಾರತೀನಗರ ಠಾಣೆ ಬಳಿ ಇದ್ದಾರೆ, ಅವರಿಂದ ಮತ್ತಷ್ಟು ಡೀಟೇಲ್ಸನ್ನು ಮೊದಲು ನಾವು ಪಡಿತಾ ಹೋಗೋಣ. ರಾಚಪ್ಪ, ಈಗ 11 ಗಂಟೆಗೆ ಬರಬೇಕಾಗಿತ್ತು, ಬಟ್ ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬರ್ತಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ? ಹಾಗೆ ಅಲ್ಲಿ ಭದ್ರತೆಯನ್ನು ಹೇಗೆ ಕಲ್ಪಿಸಲಾಗಿದೆ, ಜೊತೆಗೆ ತನಿಖಾಧಿಕಾರಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈಗ ಈ ವಿಚಾರಣೆಗೆ? ಏನು ಡೀಟೇಲ್ಸ್ ಇದೆ ರಾಚಪ್ಪ? ರೆಹಮಾನ್, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಬಂಧಿಸಿ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಒಂದು ಕಡೆ ವಿಚಾರಣೆ ಮಾಡಿ ಈಗ ಭಾರತೀನಗರ ಪೊಲೀಸ್ ಠಾಣೆಗೆ ಬೆಳಗ್ಗೆ ಬಂದಿರುವಂಥದ್ದು. 11:30 ಸುಮಾರಿಗೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಶಾಸಕ ಬೈರತಿ ಬಸವರಾಜ್ಗೆ ನೋಟಿಸ್ ಅನ್ನು ಕೊಡಲಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆರೋಪಿಗಳ ಜೊತೆಗೆ ಬೈರತಿ ಬಸವರಾಜ್ ಏನು ನಂಟನ್ನು ಹೊಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು CDR ನಲ್ಲಿ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಹಿಂದೆ ಬಿಕ್ಲು ಶಿವ ದೂರನ ಕೊಟ್ಟಂತ ಸಂದರ್ಭದಲ್ಲಿ ಭಾರತೀನಗರ ಸೇರಿದಂತೆ ರಾಮಮೂರ್ತಿ ನಗರದಲ್ಲೂ ಕೂಡ ಆತ ದೂರನ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿಯಾಗಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬೈರತಿ ಬಸವರಾಜ್, ಅದ್ರ ಜೊತೆಗೆ ಜಗದೀಶ್ ಅಲಿಯಾಸ್ ಜಗ್ಗು, ಹಾಗೇನೆ ಕಿರಣ್, ಈ ಮೂವರು ಸೇರಿ ನನ್ನ ಮೇಲೆ ಸಾಕಷ್ಟು ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಹೇಳಿ ಅವರ ಹೆಸರನ್ನು ಹಾಕಿ ಉಲ್ಲೇಖ ಮಾಡಿ ದೂರನ ಕೂಡ ಕೊಟ್ಟಿದ್ರು. ಭಾರತೀನಗರದಲ್ಲಿ ದಾಖಲಾಗಿದ್ದಂತ FIRಗೆ ಕೋರ್ಟ್ನಿಂದ ತಡೆ ಕೂಡ ಸಿಕ್ಕಿತ್ತು. ಅದ್ರ ಜೊತೆಗೆ ರಾಮಮೂರ್ತಿ ನಗರದಲ್ಲೂ ಕೂಡ ಒಂದು NCR ಅನ್ನ ಮಾಡಿಕೊಂಡು FIR ದಾಖಲಿಸಿದ ಪೊಲೀಸರು ನಿರ್ಲಕ್ಷ್ಯವನ್ನ ಕೂಡ ವಹಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವರೆಲ್ಲರ ನಡುವೆ ಇದ್ದಂತಹ ವೈಷಮ್ಯ ಅತಿರೇಕಕ್ಕೆ ಹೋಗಿ ಸದ್ಯಕ್ಕೆ ಬಿಕ್ಲು ಶಿವ ಮರ್ಡರ್ನೊಂದಿಗೆ ಅಂತ್ಯ ಆಗಿರುವಂಥದ್ದು. ಈ ಕೊಲೆಯಲ್ಲಿ ಎಕ್ಸಾಕ್ಟ್ ಆಗಿ ಬೈರತಿ ಬಸವರಾಜ್ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಅವರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಭಾರತೀನಗರ ಪೊಲೀಸ್ ಠಾಣೆಗೆ ಇನ್ನು 1 ಗಂಟೆಯ ಒಳಗಾಗಿ ಬೈರತಿ ಬಸವರಾಜ್ ಅವರು ಬರುವಂತಹ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಪೊಲೀಸ್ ಠಾಣೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನ ಅಳವಡಿಸಿಕೊಂಡಿರುವಂಥದ್ದು. ಅದ್ರ ಜೊತೆಗೆ KSRP ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಹಾಗೆಯೇ ಭಾರತೀನಗರ ಪೊಲೀಸ್ ಠಾಣೆಯ ರಸ್ತೆ ಏನಿದೆ, ಎರಡೂ ರಸ್ತೆಯಲ್ಲಿ ವಾಹನ ಸಂಚಾರವನ್ನು, ಎರಡೂ ಬದಿಗಳಲ್ಲೂ ಕೂಡ ವಾಹನ ಸಂಚಾರವನ್ನು ನಿರ್ಬಂಧಿಸಿ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಿರುವಂಥದ್ದು. ಯಾಕಂತಂದ್ರೆ ಮಾಜಿ ಸಚಿವರು ಹಾಗೇನೆ ಪ್ರಭಾವಿ ಶಾಸಕರು ಆಗಿರುವಂತಹ ಕಾರಣದಿಂದಾಗಿ ಕಾಂಗ್ರೆಸ್ನ ಕೆಲ ಮುಖಂಡರು ಜೊತೆಗೆ ನಾಯಕರು, ಅದ್ರ ಜೊತೆ ಕಾರ್ಯಕರ್ತರು ಕೂಡ ಬರುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಠಾಣೆಯ ಒಳಗೂ ಕೂಡ ಗಮನಿಸಬಹುದು. ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಠಾಣೆಯ ಹೊರಗೆ KSRP ತುಕಡಿಗಳನ್ನ ಕೂಡ ಪೊಲೀಸರು ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಇನ್ನು 1 ಗಂಟೆಯ ಒಳಗಾಗಿ ಬೈರತಿ ಬಸವರಾಜ್ ರವರು ಭಾರತೀನಗರ ಪೊಲೀಸ್ ಠಾಣೆಗೆ ಬರ್ತಾರೆ. ಅವರ ವಿಚಾರಣೆಯನ್ನ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಕೂಡ ನಡೆಸುವಂಥದ್ದು. ಸದ್ಯಕ್ಕೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಪೊಲೀಸ್ ಠಾಣೆಯಲ್ಲಿಯೇ ಇರುವಂಥದ್ದು, ಬೈರತಿ ಬಸವರಾಜ್ಗಾಗಿ ಕಾಯ್ತಾ ಇರುವಂಥದ್ದು. ರೆಹಮಾನ್, ಓಕೆ ರಾಜಪ್ಪ, ಹೋಲ್ಡ್ ಮಾಡಿ, ನಾನು ಮಾತಾಡ್ತೀನಿ. ಕಿರಣ್, ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಈಗ ತನಿಖಾಧಿಕಾರಿ ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತೇಳಿ ಶಾಸಕ ಬೈರತಿ ಬಸವರಾಜ್ಗೆ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 40 ಪ್ರಶ್ನೆಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್, DCP ದೇವರಾಜು, ACP ಪ್ರಕಾಶ್ ರಾಥೋಡ್, ACP ಗೀತಾ ಸೊ ಈಗಾಗಲೇ ಸಭೆಯನ್ನು ಮಾಡಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದಾರೆ. ಬಿಕ್ಲು ಶಿವ ಕೊಲೆ ಆರೋಪಿಗಳ ಪರಿಚಯ ಹೇಗಿದೆ, ಅವ್ರ ಜೊತೆಗಿನ ಸಂಪರ್ಕ, ಅವರಿಗೆ ಕೊಟ್ಟಂಥ ಸಹಕಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆಗಳಿದೆ. ನೋಡಿ, ಆರೋಪಿ 1 ಜಗದೀಶ್ ಅಲಿಯಾಸ್ ಜಗ್ಗ ನಿಮಗೆ ಯಾವಾಗಿಂದ ಪರಿಚಯ? ಇದು ಕೆಲವೊಂದಷ್ಟು ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳು. ಇದು ಈಗ ಬೈರತಿ ಬಸವರಾಜ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇನ್ನು ಜಗದೀಶ್ನ ರೌಡಿ ಶೀಟ್ ಕ್ಲೋಸ್ ಮಾಡಿಸಿದ ಯಾರು,
ಆ ಟೈಮಲ್ಲಿ ಅಂದರೆ ಈ ಹಿಂದೆ ರೌಡಿ ಶೀಟ್ ಏನು ಓಪನ್ ಆಗಿತ್ತು ಆವಾಗ ಇವರೇ ಪ್ರಭಾವ ಬೀರಿ ಕ್ಲೋಸ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇವ್ರ ಮೇಲಿರುವಂಥ ಆರೋಪ ಬೈರತಿ ಬಸವರಾಜ್ ಮೇಲೆ. ಯಾವ ವಿಚಾರಕ್ಕೆ ಹತ್ಯೆಯಾದಂತಹ ಶಿವು ಮತ್ತು ನಿಮ್ಮ ನಡುವೆ ಮನಸ್ತಾಪಗಳಿತ್ತು, ಯಾಕಂದರೆ ಈ ವಿಚಾರ ಕೂಡ ಹೊರಗಡೆ ಬಂದಿದೆ, ಇವರಿಗೆ ಏನೋ ಮನಸ್ತಾಪ ಆಗಿತ್ತು ಅಂತೇಳಿ. ಸೊ ಜಮೀನು ವಿಚಾರವಾಗಿ ಶಿವು ಮತ್ತು ಜಗ್ಗಾ ಬಾಮೈದನ ನಡುವೆ ಗಲಾಟೆ ಆಗಿದ್ದು ನಿಜನಾ, ನಿಮಗೆ ಗೊತ್ತಿತ್ತಾ ಈ ಗಲಾಟೆ ವಿಚಾರವಾಗಿ ಅನ್ನೋದು ಕೂಡ ಒಂದು ಪ್ರಶ್ನೆ. ಹಾಗೆ ತಮ್ಮ ಕುಮ್ಮಕ್ಕಿನಿಂದ ಆರೋಪಿಗಳು ಕೊಲೆ ಮಾಡಿದಂತಹ ಆರೋಪ ಇದೆ ನಿಮ್ಮ ಮೇಲೆ, ಇದಕ್ಕೆ ನೀವೇನು ಹೇಳ್ತೀರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಹಜವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದರೆ ನೀವು ಟಿವಿ ಸ್ಕ್ರೀನ್ ಮೇಲೂ ಕೂಡ ಗಮನಿಸಬಹುದು. ಸುಮಾರು ಒಂದು 40 ಪ್ರಶ್ನೆಗಳನ್ನು ಈಗ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಅವರಿಂದ. ಕಿರಣ್, ಈಗ ಸಹಜವಾಗಿ ಕೇಳಲಾಗುವಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ನಿಮ್ಗೆ ಏನು ಸಂಪರ್ಕ ಅವ್ರ ಜೊತೆಗೆ, ಹೇಗೆ ನೀವೇನಾದರೂ ಸಹಕಾರ ಕೊಟ್ಟಿರಾ ಅನ್ನುವಂಥ ಬೇಸಿಕ್ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತೇಳಿ. ಸೊ ಹಾಗೆ ಈ ವಿಚಾರಣೆ ಸಂದರ್ಭದಲ್ಲಿ ಇದನ್ನು ಎಷ್ಟು ಸೀರಿಯಸ್ ಆಗಿ ಈಗ ಪೊಲೀಸರು ತಗೊಂಡಿದ್ದಾರೆ, ಹಾಗೆ A5 ಆಗಿರುವಂತಹ ಬೈರತಿ ಬಸವರಾಜ್ ಅವರ ಬಂಧನದ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಕಿರಣ್? ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಏನು ಹೇಳ್ತೀರಿ ಕಿರಣ್? ರೆಹಮಾನ್, ಏನು ಬಿಕ್ಲಿ ಶಿವ ಕೊಲೆ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ತೊಗೊಂಡಿದ್ದಾರೆ. ಯಾಕೆಂತಂದರೆ ಈ ಒಂದು ರಸ್ತೆಯಲ್ಲಿ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಜನರ ಮುಂದೆ ನಿಜಕ್ಕೂ ಬೆಂಗಳೂರು ಪೊಲೀಸರೇ ಶಾಕ್ ಆಗಿದ್ರು. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೊಗೊಂಡೇ ಅದಕ್ಕೆ ಬೇಕಾಗಿದ್ದಂಥ ಇಮಿಡಿಯೇಟಾಗಿ FIR ಅನ್ನು ದಾಖಲು ಮಾಡ್ಕೋತಾರೆ. ಅದರಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗಾ ಅಂತ A1 ಆಗಿ ಮಾಡ್ಕೋತಾರೆ. ಅದೇ ಒಂದು ಪ್ರಕರಣದಲ್ಲಿ A5 ಆಗಿ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾದ ಬೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ 5 ಜನರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಉಳಿದಂತೆ ಅವ್ರನ್ನ ವಿಚಾರಣೆ ಮಾಡ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತೆ ಸ್ಪಾಟ್ ಅಲ್ಲಿ ಸಿಕ್ಕಂತ ಕೆಲವೊಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಈಗಾಗಲೇ ಫೆಬ್ರವರಿ 18ನೇ ತಾರೀಕು ಹತ್ಯೆ ಆದಂತ ಶಿವ ಏನು ಪೊಲೀಸ್ ಆಯುಕ್ತರಿಗೆ ಒಂದು ಲೆಟರ್ ಕೊಟ್ಟಿದ್ದ, ಅದರಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದ. ಅವ ಏನು ಅಂತಂದ್ರೆ ಬೈರತಿ ಬಸವರಾಜ್ ಇರ್ಬೋದು, ಕಿರಣ್ ಇರ್ಬೋದು, ಜಗದೀಶ್ ಅಲಿಯಾಸ್ ಜಗ್ಗಾ ಇರ್ಬೋದು, ಇವರೆಲ್ಲರೂ ಕೂಡ ನನಗೆ ಥ್ರೆಟ್ ಮಾಡ್ತಾರೆ, ಇವರಿಂದ ನನಗೆ ಪ್ರಾಣ ಬೆದರಿಕೆ ಇದೆ, ಜೊತೆಗೆ ನನ್ನ ಜಮೀನಿಗೆ ಒಂದು ಟ್ರೆಸ್ಪಾಸ್ ಮಾಡ್ತಾ ಇದ್ದಾರೆ, ಮತ್ತೆ ಧಮಕಿ ಆಗ್ತಾ ಇದ್ದಾರೆ, ನನಗೆ ಕೈ ಮುಗಿದು ಕೇಳ್ಕೊತೀನಿ, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಆತ 3 ಪುಟಗಳ ಒಂದು ಲೆಟರ್ ಅನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ಈ ಒಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಸಂಬಂಧಪಟ್ಟಂತ ಯಾರ ಮೇಲೆ ಆರೋಪವಿಂದ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿ ಅವರ ಸ್ಟೇಟ್ಮೆಂಟ್ ಕೂಡ ಮಾಡ್ಕೊಂಡಿರಲಿಲ್ಲ. ಇದು ಬಹುಶಃ ಇದೆಲ್ಲವೂ ಕೂಡ ಅವತ್ತು ಆಕ್ಟಿವ್ ಆಗಿದ್ರೆ ಬಹುಶಃ ಈ ಒಂದು ಘಟನೆ ಆಗ್ತಾ ಇರಲಿಲ್ಲ. ಇದೀಗ ಎಚ್ಚೆತ್ಕೊಂಡಂತ ಬೆಂಗಳೂರು ಪೊಲೀಸರು ಮುಖ್ಯವಾಗಿ ಏನು ಆ ಒಂದು ಡಿವಿಷನ್ ಅನ್ನು ಸಾಕಷ್ಟು ಈಗ ಅವ್ರನ್ನೆಲ್ಲನೂ ಕೂಡ ಈಗ ಬೈರತಿ ಬಸವರಾಜನ್ನು ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಇವಾಗ ಅವನು ಹಾಜರಾಗಲೇಬೇಕು. 40 ಪ್ರಶ್ನೆಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಐಒ ಆಗಿರುವಂಥ ಪ್ರಕಾಶ್ ರಾಥೋಡ್, ಮುಖ್ಯವಾಗಿ ಜಗದೀಶ್ ವಿಚಾರದಲ್ಲಿ. ಯಾಕೆಂದ್ರೆ A1 ಜಗದೀಶ್ ಆಗಿರುವಂಥ ಆತ ಕೂಡ ಅಪ್ಸ್ಕ್ಯಾನ್ ಆಗಿದೆ. ಮೋಸ್ಟ್ಲಿ ತಮಿಳುನಾಡಿನಲ್ಲಿ ಆತ ಶೆಲ್ಟರ್ ತಗೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಈ ಸಂಬಂಧಪಟ್ಟಂತೆ ಯಾಕೆಂದ್ರೆ ಜಗದೀಶ್ ಮತ್ತೆ ಬಸವರಾಜ್ ಅವರ ನಡುವೆ ಸಾಕಷ್ಟು ಸಂಬಂಧ ಇರುವಂಥದ್ದು, ಅದಕ್ಕೆ ಬೇಕಾಗಿದ್ದಂಥ ಫೋಟೋಸ್ಗಳು, ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಯಾಕೆಂತಂದ್ರೆ ಜಗದೀಶ್ ಮತ್ತೆ ಶಿವ ನಡುವೆ ಇದ್ದಂಥ ಏನು ಒಂದು ಗಲಾಟೆ ಇತ್ತು, ಅದು ಜಮೀನು ವಿಚಾರದು, ಬೇರೆ ಬೇರೆ ವಿಚಾರಗಳಿಗಿರ್ಬೋದು, ಸಾಕಷ್ಟು ಕುಮ್ಮಕ್ಕು ಎಲ್ಲೋ ಒಂದ್ ಕಡೆ ಶಾಸಕರು ಕೊಡ್ತಾ ಇದ್ರು. ಇವರ ಒಂದು ಪ್ರಭಾವದಿಂದ ಜಗದೀಶ್ ಮತ್ತೆ ಆತನ ತಂಡ ಈ ರೀತಿ ಬರೀ ಶಿವ ಅಂತಲ್ಲ, ಅದೇ ಒಂದು ಜಾಗದಲ್ಲಿ ಸುತ್ತಮುತ್ತ ಇರುವಂತಹ ಸಾಕಷ್ಟು ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ರು. ಅವರ ಜಮೀನನ್ನ ಕಬಳಿಸುವಂತ ಪ್ರಯತ್ನ ಕೂಡ ಕೈ ಹಾಕಿದ್ರು. ಸಾಕಷ್ಟು ಕಬಳಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು, ಕೆಲವೊಂದಷ್ಟು ಕಂಪ್ಲೇಂಟ್ಗಳು ಇತ್ತೀಚೆಗೆ 2-3 ದಿನಗಳಿಂದ ಪೊಲೀಸರಿಗೆ ಬರ್ತಾ ಇದೆ. ಅಂದ್ರೆ ಇಡೀ ಒಂದು ಟೀಮ್ ಏನ್ ಆಕ್ಟಿವ್ ಆಗಿತ್ತು, KR ಪುರಂ ಇರ್ಬೋದು, ಮಹದೇವಪುರ ಇರ್ಬೋದು, ರಾಮಮೂರ್ತಿ ನಗರದಲ್ಲಿ ಇರ್ಬೋದು, ಹೀಗಾಗಿ ಸಂಬಂಧಪಟ್ಟಂತೆ ಇವೆಲ್ಲವೂ ಪ್ರಶ್ನೆಗಳನ್ನ ಈಗ ಬಸವರಾಜ್ ಮುಂದೆ ಪೊಲೀಸರು ಇಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್. ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿಗಳ ವಿಚಾರಣೆ ಈಗ ನಡೆದಿದೆ. ಇನ್ನೊಂದು ಕಡೆ 5 ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಪುಲಕೇಶಿ ನಗರ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಅದರಲ್ಲಿ ಕಿರಣ್, ವಿಮಲ್, ಮದನ್ ಸೇರಿದಂತೆ 5 ಜನರ ವಿಚಾರಣೆ ನಡೆದಿದೆ. ಹಾಗೆ A1 ಜಗದೀಶ್ ಬಗ್ಗೆ ಯಾರೂ ಕೂಡ ಇನ್ನೂ ಆರೋಪಿಗಳು ಬಾಯ್ಬಿಟ್ಟಿಲ್ಲ. ಜಗದೀಶ್ ಕೂಡ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಆತ ಕೂಡ ಎಸ್ಕೇಪ್ ಆಗಿದ್ದಾನೆ ಈ ಪ್ರಕರಣ ಆದಾಗ್ನಿಂದ. ಸೊ ಅದ್ರ ಬಗ್ಗೆ ಕೇಳಿದಂಥ ಪ್ರಶ್ನೆಗಳಿಗೆ ಯಾರೂ ಕೂಡ ಇನ್ನೂ ಉತ್ತರ ಕೊಟ್ಟಿಲ್ಲ. ಗೊತ್ತಿಲ್ಲ ನಮಗೆ ಜಗದೀಶ್ ಬಗ್ಗೆ ಅಂತಾನೆ ಹೇಳ್ತಾ ಇದ್ದಾರೆ. ಜಗದೀಶ್ ಪಾತ್ರ ಇಲ್ಲ ಅಂತಾನೆ ಆರೋಪಿಗಳು ಹೇಳ್ತಾ ಇದ್ದಾರೆ. ನಮಗೆ ದ್ವೇಷ ಆಯಿತು ಬಿಕ್ಲು ಶಿವನ ಮೇಲೆ, ಹಾಗಾಗಿ ನಾವು ಕೊಲೆ ಮಾಡಿದ್ದೀವಿ ಅಂತಾನೆ ಆರೋಪಿಗಳು ಇದುವರೆಗೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶಾಸಕ ಬೈರತಿ ಬಸವರಾಜ್ ಭಾಗಿ ಬಗ್ಗೆಯೂ ಕೂಡ ವಿಚಾರಣೆ ಮಾಡಿದ್ದಾರೆ. ಸಹಜವಾಗಿ ಕೇಳಲಾಗುವಂಥ ಪ್ರಶ್ನೆ, ಈ 5 ಜನರಿಗೂ ಕೂಡ ಸಪ್ರೇಟಾಗಿ ವಿಚಾರಣೆ ಮಾಡಿದ್ದಾರೆ. ಇದರಲ್ಲಿ ಯಾರಾದರೂ ಒಬ್ಬರಾದರೂ ಬಾಯಿ ಬಿಡ್ತಾರಾ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ದಾರೆ ಈಗ ಪೊಲೀಸರು. ಬಸವರಾಜ್ ಏನಾದರೂ ಭಾಗಿಯಾಗಿದ್ದಾರಾ, ಆಸ್ತಿ ವಿಚಾರವಾಗಿ ಕೊಲೆ ಮಾಡಿದ್ದಾಗಿ ಕೆಲವೊಂದಷ್ಟು ಜನ ಇರುವಂತಹ ಸುದ್ದಿ. ಸೊ ಅದನ್ನು ಇವರು ಕೂಡ ಹೇಳ್ತಾರೆ, ಹೌದು ಆಸ್ತಿ ವಿಚಾರವಾಗಿ ನಮಗೆ ಜಗಳ ಇತ್ತು ಶಿವು ಜೊತೆಗೆ, ಹಾಗಾಗಿ ನಾವು ಕೊಲೆ ಮಾಡಿದ್ದೀವಿ ಅಂಥೇಳಿ. ಬಟ್ ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ. ಹಾಗೆ ಆರೋಪಿಗಳ ಮೊಬೈಲ್ ಫೋನನ್ನು ಕೂಡ ಈಗ ವಶಕ್ಕೆ ಪಡೆದು ಅದರ ಪರಿಶೀಲನೆ ನಡೀತಾ ಇದೆ. ಯಾವೆಲ್ಲ ಪೊಲೀಸರು ಹಾಗೂ ರೌಡಿಗಳ ಸಂಪರ್ಕ ಇತ್ತು ಇವರಿಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ.
ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ. ಗೃಹ ಸಚಿವ ಜಿ ಪರಮೇಶ್ವರ್ ದೂರು ಕೊಟ್ಟವರು ಭೈರತಿ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಭೈರತಿ ವಿರುದ್ಧದ ಪ್ರಕರಣ ರಾಜಕೀಯ ಪ್ರೇರಿತ ಅಲ್ಲ, ಇದು ಅವರನ್ನ ಇಟ್ಕೊಂಡು ಯಾವ ರಾಜಕೀಯ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇರೋದು ರಾಜಕೀಯ ಅನ್ನುವಂಥದ್ದು ರೀತಿಯಲ್ಲಿ ಪರಮೇಶ್ವರ್ ಇವತ್ತು ಮಾತಾಡಿದ್ದಾರೆ. ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು? 2.5 ವರ್ಷ ಆಯಿತು. 2.5 ವರ್ಷ ಆಗ್ತಾ ಇದೆ. ಈ 2.5 ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ? ಯಾವುದು ಹೇಳಬೇಕಾದ್ರೆ ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ? ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ. ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ? ಆದರೆ ವಿಪಕ್ಷ ನಾಯಕ ವಿಜಯೇಂದ್ರ ಅವರು ಹೇಳ್ತಾ ಇರುವಂಥದ್ದೇ ಬೇರೆ. ಹಿಂದುಳಿದ ನಾಯಕನನ್ನ ಮುಗಿಸೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಶಾಸಕ ಭೈರತಿ ಬಸವರಾಜನನ್ನ ಮುಗಿಸೋ ಕೆಲಸ ಕಾಂಗ್ರೆಸ್ ಅವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಜಯೇಂದ್ರ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮುಗಿಸೋ ಷಡ್ಯಂತ್ರ ನಡೀತಾ ಇದೆ. ನಿರಂತರವಾಗಿ ಶಾಸಕರನ್ನ ಹೆದರಿಸೋ ಕೆಲಸ ಕೂಡ ನಡೆದಿದೆ. ಸರ್ಕಾರ ಬಿಜೆಪಿ ಶಾಸಕರನ್ನ ಬೆದರಿಸ್ತಾ ಇದೆ ಅಂಥೇಳಿ ಒಂದ್ ಕಡೆ ಶಾಸಕ ಹರೀಶ್ ಪೂಂಜಾ ಅವ್ರನ್ನ ಬಂಧಿಸುವ ಪ್ರಯತ್ನ ಮಾಡಿದ್ರು. ಈಗ ಬಸವರಾಜ್ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೂ ಕೂಡ ಅವರನ್ನ ಹೆದರಿಸ್ತಾ ಇದ್ದಾರೆ. FIR ಅಲ್ಲಿ ಅವರ ಹೆಸರನ್ನ ವಿನಾಕಾರಣ ನಮೂದಿಸಿ ಅವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ ವಿಜಯೇಂದ್ರ. ಒಬ್ಬ ಹಿಂದುಳಿದ ನಾಯಕ ಮಾಜಿ ಸಚಿವವಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವ್ರನ್ನ ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದ್ರ ಹಿಂದಿದೆ ಅನ್ನೋದು ಅಲ್ಲೆಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಸ್ವತಃ ಭೈರತಿ ಬಸವರಾಜ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ, ಇದ್ರಲ್ಲಿ ನಂದು ಏನೂ ಕೂಡ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆಡಳಿತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಶಾಸಕರನ್ನ ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ವಿಜಯೇಂದ್ರ ಮತ್ತಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಬಿಕ್ಲು ಶಿವ ತಾಯಿ ಹೆಸರು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೈರತಿ ಬಸವರಾಜ್ ಹೆಸರು ಹೇಳೇ ಇಲ್ಲ ಅಂತ ಅವ್ರ ತಾಯಿನೇ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ಆದರೆ ಶಾಸಕ ಭೈರತಿ ಬಸವರಾಜ್ರನ್ನ ಬೆದರಿಸೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಲೂ ಕೂಡ ವಿಜಯೇಂದ್ರ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ. ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು, ನಾನು ಭೈರತಿ ಬಸವರಾಜನ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರನ್ನ ಬೆದರಿಸ್ತಕ್ಕಂಥ ಕೆಲಸ ಈ ರೀತಿ ಪ್ರಕರಣಗಳ ತೆಗೆದುಕೊಂಡು ಮಾಡ್ತಾ ಇದೆ. ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು